ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ KCET ಮತ್ತು ನೀಟ್ ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ ಕೆಲವು ಹೊಸ ಅಪ್ಡೇಟ್ನ ಬೆಳಗಿದೆ ಕೆಯಿಂದ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫೈನಲಿ ಇವಾಗ ನಮಗೆ KCET ಮತ್ತು ನೀಟ್ ಕೌನ್ಸಿಲಿಂಗ್ದು ಫಸ್ಟ್ ರೌಂಡ್ ರಿವೈಸ್ ಶೆಡ್ಯೂಲ್ನ ಬಿಟ್ಟಿರ್ತಾರೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತು ಹಾಗೆಯೇ ನೀಟ್ ವಿಧಗಳಿಗೆ ಫೀಸ್ ಸ್ಟ್ರಕ್ಚರ್ ಮತ್ತು ಸೀಟ್ ಮ್ಯಾಟ್ರನ್ನ ಬಿಟ್ಟಿರ್ತಾರೆ. ಸೊ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೊ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಮತ್ತು ಹಾಗೆಯೇ ತುಂಬ ಜನ ವಿದ್ಯಾರ್ಥಿಗಳು ಈ ಒಂದು ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಿ. ಸೊ ಹಾಗಾಗಿ ಇವಾಗ ನಾವು ಕ್ವಿಕ್ಕಾಗಿ ನೋಡ್ಕೊಳ್ಳೋಣ ಏನೇನು ಹೊಸ ಅಪ್ಡೇಟ್ ಬಂದಿದೆ ಅಂತ. ಸೊ ಇದರಲ್ಲಿ ಫಸ್ಟಿಗೆ ನೀಟ್ ವಿದ್ಯಾರ್ಥಿಗಳಿಗೆ ಡಿಸ್ಕಸ್ ಮಾಡೋದಾದರೆ, ಸೊ ಇಲ್ಲಿ ಅವರಿಗೆ ಎಲ್ಲ ಕೋರ್ಸ್ದು ಸೀಟ್ ಮ್ಯಾಟ್ರನ್ನ ಬಿಟ್ಟಿರ್ತಾರೆ. ಮೆಡಿಕಲ್ ಮತ್ತು BDS ಎಲ್ಲ ಕೊಟ್ಟದ್ದು ಸೀಟ್ ಮ್ಯಾಟ್ರನ್ನ ಬಿಟ್ಟಿರ್ತಾರೆ. ಮತ್ತು ಹಾಗೆಯೇ ಅದರ ಜೊತೆಗೆ ಫೀಸ್ ಸ್ಟ್ರಕ್ಚರ್ ಕೂಡ ಬಿಟ್ಟಿರ್ತಾರೆ. ಸೊ ಇದೇ ಫೀಸ್ ಸ್ಟ್ರಕ್ಚರ್ನು ಫೈನಲ್ ಅಂತ ಅನ್ಕೋಬೋದು. ಅದಂದ್ರೆ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಿಂಕ್ನ ಬಿಟ್ಟಿರ್ತಾರೆ. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇವಾಗ ಎಲ್ಲ ವಿಧದ್ದು ಆಪ್ಷನ್ ಎಂಟ್ರಿನ ಮಾಡ್ಬೋದು, KCET ಮತ್ತು ನೀಟ್ ಎಲ್ಲ ವಿಧದ್ದು. ಸೊ ಇದೇ ಸೇಮ್ ಲಿಂಕ್ ಯೂಸ್ ಮಾಡಿಕೊಂಡು ನಿಮ್ಮದು CET ಅಥವಾ ನೀಟ್ ವೆರಿಫಿಕೇಷನ್ ಮೇಲೆ ಏನೇನು ಡೀಟೇಲ್ ಇರುತ್ತೆ ಸೊ ಆ ಡೀಟೇಲ್ನ ಎಂಟ್ರ್ ಮಾಡಿ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆನಂತರ ನೆಕ್ಸ್ಟ್ ಬರೋದು ಇಲ್ಲಿ ನಮಗೆ ರಿವೈಸ್ ಶೆಡ್ಯೂಲ್ನ ಬಿಟ್ಟಿರ್ತಾರೆ. ಸೊ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗುತ್ತೆ, KCET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ. ಸೊ ಆಮೇಲೆ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಂದ್ರೆ ಹಾಗೆಯೇ KCET ವಿದ್ಯಾರ್ಥಿಗಳಿಗೆ ಹೇಳೋದಾದರೆ, ಸೊ KCET ವಿದ್ಯಾರ್ಥಿಗಳಿಗೆ ಇವಾಗ ಬೇರೇನೂ ಹೊಸ ಅಪ್ಡೇಟ್ನ ಬಿಟ್ಟಿಲ್ಲ, ಬಟ್ ಅವರಿಗೆ ಲಿಂಕ್ನ ಮೇಲ್ಗಡೆ ಪ್ರೊವೈಡ್ ಮಾಡಿದ್ದಾರೆ. ಅಂದರೆ ಏನೋ ಹಳೆ ಲಿಂಕ್ನ ಬಿಟ್ಟಿರ್ತಲ್ಲ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ, ಸೊ ಅದೇ ಸೇಮ್ ಲಿಂಕ್ನ ಇಲ್ಲಿ ನಮಗೆ ಮೇಲ್ಗಡೆ ಹಾಕಿದ್ದಾರೆ. ಸೊ ಇದೇ ಲಿಂಕ್ನ ಯೂಸ್ ಮಾಡಿಕೊಂಡು ಇವಾಗ KCET ಸೆಕೆಂಡ್ ಮಾಕ್ ಅಲೈನ್ಮೆಂಟ್ಗೋಸ್ಕರ ಅಥವಾ ಫಸ್ಟ್ ರೌಂಡ್ಗೋಸ್ಕರ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಈ ಒಂದು ಲಿಂಕ್ನ ಯೂಸ್ ಮಾಡ್ಕೊಂಡು ನೀವು ಲಾಗಿನ್ ಆಗಿ ಫಸ್ಟಿಗೆ ಯಾವ ಥರ ನೀವು ಆಪ್ಷನ್ ಎಂಟ್ರಿನ ಮಾಡಿರ್ತೀರಿ ಸೊ ಅದೇ ಪ್ರಕಾರ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಇವಾಗ ನಾವು ಶೆಡ್ಯೂಲ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಸೊ ಇಲ್ಲಿ ನಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಡೇಟ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೀನಿ ಪ್ರಿವಿಯಸಲ್ಲಿ. ಸೊ ಯಾರು ಆ ಒಂದು ವಿಡಿಯೋನ ನೋಡ್ಕೊಂಡಿರಿ ಅವರಿಗೆ ಗೊತ್ತಿರುತ್ತೆ. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡೋದಾದರೆ ಫಸ್ಟಿಗೆ KCET ಮತ್ತು ನೀಟ್ ವಿದ್ಯಾರ್ಥಿಗಳು ಅಂದರೆ ಇಂಜಿನಿಯರಿಂಗ್, ಫಾರ್ಮಸಿಸ್ ಕೋರ್ಸಸ್, ಫಾರ್ಮಸಿ, ನರ್ಸಿಂಗ್ ಮತ್ತು ಮೆಡಿಕಲ್, ಡೆಂಟಲ್ ಈ ಎಲ್ಲ ಕೋರ್ಸಸ್ಗೆ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಇವಾಗ ನಮಗೆ ಸೆಕೆಂಡ್ ಮಾಕ್ ಅಲೈನ್ಮೆಂಟ್ಗೋಸ್ಕರ ಆಪ್ಷನ್ ಎಂಟ್ರಿ ಮಾಡೋಕ್ಕೆ 20ನೇ ತಾರೀಕಿಂದ 22ನೇ ತಾರೀಕಿನವರೆಗೆ ಅವಕಾಶ ಕೊಟ್ಟಿರ್ತಾರೆ, ಬೆಳಗ್ಗೆ 10 ಗಂಟೆವರೆಗೆ. ಅದಂತರ ನಮಗೆ ಸೆಕೆಂಡ್ ಮಾಕ್ ಅಲೈನ್ಮೆಂಟ್ದು ರಿಸಲ್ಟ್ ಪಬ್ಲಿಷ್ ಆಗೋದು 25ನೇ ತಾರೀಕಿಗೆ ರಾತ್ರಿ 8 ಗಂಟೆ ನಂತರ ಪಬ್ಲಿಷ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಈ ರಾತ್ರಿ 8 ಗಂಟೆ ನಂತರ ಅಂತ ಹೇಳಿದರೆ ಯಾವಾಗಂತ ಯಾರಿಗೂ ಗೊತ್ತಿಲ್ಲ. ಬಟ್ ಏನೂ ಪರವಾಗಿಲ್ಲ, ಇವಾಗ KCET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಮಾಕ್ ಅಲೈನ್ಮೆಂಟ್ದು ರಿಸಲ್ಟ್ನ ಪಬ್ಲಿಷ್ ಮಾಡ್ತಾರೆ. ಅದಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಆಪ್ಷನ್ನ ಮಾಡಿಫೈ ಮಾಡ್ಕೊಳ್ಳೋಕ್ಕೆ ಮತ್ತೊಮ್ಮೆ ಅವಕಾಶ ಕೊಡ್ತಾರೆ. ಸೊ ಇದನ್ನು ನಮಗೆ 25ರಿಂದ 27ನೇ ತಾರೀಕಿನವರೆಗೆ ಅವಕಾಶ ಕೊಡ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಇವಾಗ ಇಲ್ಲಿವರೆಗೆ ನೀವು ಆಪ್ಷನ್ನ ಏನಾದರೂ ಮಾಡ್ಕೋಬೋದು. ಅಂದರೆ ಕೆಲವು ಆಪ್ಷನ್ನ ಆ್ಯಡ್ ಕೂಡ ಮಾಡ್ಬೋದು, ರಿಮೂವ್ ಕೂಡ ಮಾಡ್ಬೋದು, ಮತ್ತು ಕೆಲವು ಆಪ್ಷನ್ನ ಆರ್ಡರ್ ಕೂಡ ಮಾಡ್ಬೋದು. ಸೊ ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ನಿಮಗೆ ಇಲ್ಲಿವರೆಗೆ ಅವಕಾಶ ಕೊಟ್ಟಿರ್ತಾರೆ. ನೆಕ್ಸ್ಟ್ ಬರೋದು ನಮಗೆ ಫಸ್ಟ್ ರಿಯಲ್ ಕೌನ್ಸಿಲಿಂಗ್ದು ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಸೊ ಇದನ್ನು ಸೆಪ್ಟೆಂಬರ್ 1ನೇ ತಾರೀಕಿಗೆ ಸಂಜೆ 6 ಗಂಟೆ ನಂತರ ಪಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಇವಾಗ ಬಂದಿರುವ ಶೆಡ್ಯೂಲ್ ಆಗಿರುತ್ತೆ. ಸೊ ಮೇ ಬಿ ಕೆಲವೊಂದು ಡೇಟ್ ಇದರಲ್ಲಿ ಚೇಂಜ್ ಆದರೂ ಕೂಡ ಆಗ್ಬೋದು. ಸೊ ಯಾಕಂತ ಹೇಳಿದ್ರೆ ನಾನು ಪ್ರಿವಿಯಸ್ ಕೌನ್ಸಿಲಿಂಗ್ ಪ್ರೊಸೆಸನ್ನು ನೋಡಿಕೊಂಡು ಅದರ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಕೆಲವು ಡೇಟ್ ಚೇಂಜ್ ಆಗೋದು ಚಾನ್ಸಸ್ ಇರುತ್ತೆ. ಬಟ್ ಆದರೂ ಕೂಡ ನಮಗೆ ಈ ಒಂದು ಡೇಟ್ ಹಿಂದೆ ಮುಂದೆ ಈ ಎಲ್ಲ ಕೆಲಸ ಮುಗಿಯುತ್ತೆ. ಸೊ ಇವಾಗ ನಾವು ಏನೂ ಜಾಸ್ತಿ ಟೆನ್ಷನ್ ತೊಗೊಳ್ಳೋದ ಅವಶ್ಯಕತೆ ಇಲ್ಲ. ಸೊ ಇವಾಗ ನಮಗೆ ಫೈನಲಿ ಒಂದು ರಿವೈಸ್ ಶೆಡ್ಯೂಲ್ನ ಬಿಟ್ಟಿರ್ತಾರೆ. ಸೊ ಈಗ ನಮಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿರುತ್ತೆ. ಸೊ ಯಾವ ಕೆಲಸ ಯಾವಾಗ ಇರುತ್ತೆ ಹಂಗಂತ. ಸೊ ಹಾಗೆಯೇ ಇವಾಗ ಎಲ್ಲ ವಿಧದ್ದು ಈ ಒಂದು ಕೆಲಸನ ಕೊಟ್ಟರೆ ಟೈಮಲ್ಲೇ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕಂತ ಹೇಳಿದ್ರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಈ ಒಂದು ಕೆಲಸನ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಆಮೇಲೆ ತೊಂದರೆ ಆಗ್ಬೋದು. ಸೊ ಇದುವರೆಗೆ KO ವೆಬ್ಸೈಟಲ್ಲಿ ಏನು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಸೊ ಆ ಎಲ್ಲ ಇನ್ಫಾರ್ಮೇಷನ್ ನೀವು ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ಆಪ್ಷನ್ ಎಂಟ್ರಿನ ಮಾಡಿ. ಸೊ ಇವಾಗ ಈ ವಿಡಿಯೋದಷ್ಟೇ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ನಿಮ್ಮ ಬೇರೆ ಫ್ರೆಂಡ್ಗೂ ಯೂಸ್ಫುಲ್ ಆಗ್ಬೋದು. ಹಾಗಾಗಿ ಎಲ್ಲ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ. ಮತ್ತು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕೌನ್ಸಿಲಿಂಗ್ ರಿಲೇಟೆಡ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀನ್ ಟಾಟಾ.